ಅಡುಗೆ ಸಾಧನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಟ್ರೆಡಿಷನಲ್ ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ. ಈ ಮೈಸೂರು ಪಾಕ್ನಲ್ಲಿ ಪರ್ಫೆಕ್ಟ್ ಟೆಕ್ಸ್ಚರ್ ಹಾಗೆಯೇ ಪರ್ಫೆಕ್ಟ್ ಕಲರ್ ಬರೆಸೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಪ್ರೋಸೆಸ್ನ ನಾನು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋನ ಎಲ್ಲರೂ ನೋಡಿ. ಹಾಗೆ ನೀವು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮೈಸೂರು ಪಾಕ್ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಹುರ್ಕೊಳ್ತೀನಿ. ಕಡಲೆ ಹಿಟ್ಟನ್ನು ಪಾತ್ರೆಗೆ ಹಾಕಿದ ಮೇಲೆ ಸ್ಟವ್ನ ಆನ್ ಮಾಡಿ, ಇಲ್ಲಾಂದರೆ ಪಾತ್ರೆ ತುಂಬ ಬಿಸಿಯಾಗಿಬಿಟ್ರೆ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಕಡಲೆ ಹಿಟ್ಟನ್ನ ಪಾತ್ರೆಗೆ ಹಾಕಿದ ಮೇಲೆ ನಾನು ಸ್ಟವ್ ಆನ್ ಮಾಡಿಕೊಂಡು ಕಮ್ಮಿ ಊರಿನಲ್ಲಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕಾಗುತ್ತೆ. ಕಲರ್ ಲೈಟಾಗಿ ಚೇಂಜ್ ಆಗಬೇಕು, ಹಾಗೆಯೇ ಘಮ್ ಅಂತ ಸ್ಮೆಲ್ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನ ಲೋ ಫ್ಲೇಮ್ನಲ್ಲೇ ಕಡಲೆ ಹಿಟ್ಟನ್ನ ಹುರ್ಕೋಬೇಕಾಗುತ್ತೆ. ಈ ರೀತಿ ಕಡಲೆ ಹಿಟ್ಟನ್ನು ಹುರಿದ್ರೆ ಮೈಸೂರು ಪಾಕಲ್ಲಿ ಒಳ್ಳೆ ಕಲರ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಹುರಿದಾಗಿದೆ, ಎಲ್ಲ ಕ್ಲೀನಾಗಿ ಆಗಿದೆ, ಅದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಒಂದು ಟ್ರೇನಲ್ಲಿ ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡಿಟ್ಕೊಳ್ತಾ ಇದ್ದೀನಿ. ಇದನ್ನು ಈಗಲೇ ರೆಡಿ ಮಾಡಿಟ್ಕೋಬೇಕು, ಯಾಕೆಂದರೆ ಮೈಸೂರು ಪಾಕ್ ಹದ ಬಂದ ತಕ್ಷಣ ನಾವು ತುಪ್ಪ ಹಾಕ್ಕೊಂಡು ಸರ್ಕೊಂಡು ಇಟ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಇದನ್ನು ರೆಡಿ ಮಾಡಿಟ್ಕೊಳ್ಳಿ. ಹಾಗೆಯೇ ಇಲ್ಲಿ ನೋಡಿ, ನಾನು ಹುಡ್ಕೊಂಡಂತಹ ಕಡಲೆ ಹಿಟ್ಟಿಗೆ 1 ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಸಕ್ಕರೆ ಪಾಕಕ್ಕೆ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಜಾಸ್ತಿ ಗಂಟುಗಳಾಗ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಮೊದಲೇ ಕಡಲೆ ಹಿಟ್ಟಿಗೆ ಈ ಥರ ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಗಂಟು ಆಗೋದೇ ಇಲ್ಲ. ತುಂಬ ಈಸಿಯಾಗಿ ನಾವು ಮಿಕ್ಸ್ ಮಾಡ್ಬೋದು. ಇಲ್ಲ ಅಂತಂದರೆ ತುಂಬ ಗಂಟುಗಳಾದರೆ ಅದು ತುಂಬ ಹೊತ್ತು ಟೈಮ್ ತಗೊಳುತ್ತೆ. ಈಗ ನಾನು ಒಂದು ಬಾಣಲಿನಲ್ಲಿ 1 ಕಪ್ಪಿನಷ್ಟು ಎಣ್ಣೆ, ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ತುಪ್ಪನ ಒಟ್ಟಿಗೆ ಸೇರಿಸಿ ಇದನ್ನು ಬಿಸಿಗೆ ಇಡ್ತೀನಿ. ಯಾವ ಕಪ್ಪಿನಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ರು ಅದೇ ಕಪ್ಪಿನಲ್ಲಿ ನಾನು ಎಣ್ಣೆ ಮತ್ತು ತುಪ್ಪನ ತೊಗೊಂಡಿದ್ದೀನಿ. ಇಷ್ಟು ಉಪಯೋಗಿಸೋ ಅವಶ್ಯಕತೆ ಇಲ್ಲ, ಕೊನೆಗೆ ಸ್ವಲ್ಪ ಉಳಿಯುತ್ತೆ. ಆದರೂ ನಾವು ಇಷ್ಟನ್ನು ಬಿಸಿ ಮಾಡಿಕೊಳ್ಳೋದು ಒಳ್ಳೆಯದು. ಈಗ ನಾನು ಎಣ್ಣೆ ತುಪ್ಪ ಹಾಕಿಟ್ಟಿದ್ನಲ್ಲ, ಆ ಬಾಣಲೆನ ಲೆಫ್ಟ್ ಸೈಡ್ ಬರ್ನಗೆ ಶಿಫ್ಟ್ ಮಾಡಿ ಇಲ್ಲಿ ರೈಟ್ ಸೈಡಲ್ಲಿ ನಾನು ಒಂದು ಬಾಣಲೆನ ಇಟ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ತುಪ್ಪ ಬಾಣಲೆ ನೋಡ್ತಿರ್ಬೋದು, ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಬಿಸಿನಲ್ಲೇ ಇರಬೇಕು. ಹಾಗೆಯೇ ಇಲ್ಲಿ 1 ಕಪ್ಪಿನಷ್ಟು ಸಕ್ಕರೆನ ಅದೇ ಬಾಣಲೆಗೆ ಹಾಕಿಬಿಟ್ಟು ಅದು ಮುಳುಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ. 1 ಕಪ್ಪು ಕಡಲೆ ಹಿಟ್ಟಿಗೆ 1 ಕಪ್ಪು ಸಕ್ಕರೆ, ಹಾಗೆ 1 ಕಪ್ಪು ತುಪ್ಪ, 1 ಕಪ್ಪು ಎಣ್ಣೆ ಕರೆಕ್ಟ್ ಆಗುತ್ತೆ. ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಸಕ್ಕರೆ ಜಾಸ್ತಿ ಮಾಡ್ಕೋಬೋದು. ಈಗ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದೆ. ನೋಡಿ, ಇದು ಒಂದೆಳೆ ಪಾಕ ಬರಬೇಕು. ಆದಷ್ಟು ನೀವು ಮೈಸೂರು ಪಾಕ್ ಮಾಡೋ ಟೈಮಲ್ಲಿ ಉದ್ದ ಹ್ಯಾಂಡ್ಲಿರೋ ಇಂಥ ಸ್ಪೂನ್ ತೊಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ಶಾಖ ಜಾಸ್ತಿ ಬರುತ್ತೆ, ಮಿಕ್ಸ್ ಮಾಡಬೇಕಾದ್ರೆ ಕೈಗೆ ಹಾರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಉದ್ದ ಹ್ಯಾಂಡ್ಲ್ ಬರಬೇಕು. ನೋಡಿ, ಈಗ ಒಂದೆಳೆ ಪಾಕ ಬಂದಿದೆ. 2 ಬೆರಳಲ್ಲಿ ನಾನು ಅಂಟಿಸಿದಾಗ ಒಂದೆಳೆ ಬಂದಿದೆ. ಈ ಪಾಕಕ್ಕೆ ನಾವು ರೆಡಿ ಮಾಡಿಟ್ಕೊಂಡಂಥ ಕಡಲೆ ಹಿಟ್ಟು ಮತ್ತು ಎಣ್ಣೆ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟನ್ನು, ಅದನ್ನು ಸ್ಲೋ ಆಗಿ ಹಾಕ್ಕೊಂಡು ಬರಬೇಕು. ಒಂದು ಕೈಯಲ್ಲಿ ಹಾಕ್ತಾ ಇರಬೇಕು ಕಡಲೆ ಹಿಟ್ಟು, ಇನ್ನೊಂದು ಕೈಯಲ್ಲಿ ಇದನ್ನ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಈಗ ನಾವು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿರೋದ್ರಿಂದ ಗಂಟುಗಳು ಜಾಸ್ತಿ ಆಗಲ್ಲ. ಎಣ್ಣೆ ಹಾಕ್ತಾನೆ ಬರೀ ಕಡಲೆ ಹಿಟ್ಟನ್ನು ನೀವು ಪಾಕಕ್ಕೆ ಸೇರಿಸ್ಬಿಟ್ರೆ ತುಂಬ ಗಂಟಾಗಿ ಹೋಗ್ಬಿಡುತ್ತೆ. ಅದನ್ನು ಕ್ಲಿಯರ್ ಮಾಡೋದೇ ಸುಮಾರು ಹೊತ್ತಾಗೋಗ್ಬಿಡುತ್ತೆ. ಹಾಗಾಗಿ ಈ ಥರ ಎಣ್ಣೆ ಮಿಕ್ಸ್ ಮಾಡ್ಕೊಬಿಟ್ರೆ ಗಂಟೆಲ್ಲ ಆಗಲ್ಲ, ಆದರೂ ಸ್ವಲ್ಪ ಬೇಗನೆ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಈಗ ನೋಡಿ, ಇದೆಲ್ಲ ಬ್ಲೆಂಡ್ ಆಗಿಬಿಟ್ಟು ಇದು ಪೇಸ್ಟ್ ಹದಕ್ಕೆ ಬರಬೇಕು. ಅಲ್ಲಿವರೆಗೆ ಇದನ್ನು ಮಿಕ್ಸ್ ಮಾಡಬೇಕು. 1 ರಿಂದ 2 ನಿಮಿಷ ತೊಗೊಳುತ್ತಷ್ಟೇ. ಈಗ ನೋಡಿ, ಪೇಸ್ಟ್ ಹದಕ್ಕೆ ಬಂದಿದೆ. ಲೆಫ್ಟ್ ಸೈಡ್ ಬರ್ನಲ್ಲಿ ನೀವು ನೋಡ್ತಿರ್ಬೋದು, ತುಪ್ಪ ಮತ್ತು ಎಣ್ಣೆ ಕಾಯ್ತಾ ಇದೆ. ಈಗ ಇದು ಗುಳಿ ಅಂತ ಸ್ಪೂನಲ್ಲಿ 1 ಸ್ಪೂನ್ ನಾನು ಎಣ್ಣೆ ಹಾಕ್ತಾ ಹೋಗ್ತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ತುಂಬಾ ಬಿಸಿ ಇರಬೇಕು. ಹಾಕಿದ ತಕ್ಷಣ ನೋಡಿ, ಈ ಥರ ಚುರುಚುರು ಅಂತ ಸೌಂಡ್ ಬರಬೇಕು, ಹಾಗೆಯೇ ನೊರೆ ಬರಬೇಕು. ಆಗ ಕರೆಕ್ಟ್ ಹೀಟಲ್ಲಿದೆ ಅಂತ. ಈ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಅದು ಎಣ್ಣೆ ಎಲ್ಲ ಕ್ಲೀನಾಗಿ ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆಗಿದೆ ಅಂದಾಗ ಮತ್ತೆ 1 ಸ್ಪೂನ್ ಎಣ್ಣೆ ತುಪ್ಪನ ಹಾಕ್ತಾ ಇದ್ದೀನಿ. ಅದು ಸಹ ತುಂಬಾ ಸುಡ್ತಾ ಇದೆ. ಸ್ಟವ್ ಆನಲ್ಲೇ ಇದೆ, ಎಣ್ಣೆದು ಮತ್ತು ತುಪ್ಪದ್ದು ಸ್ಟವ್ ಆನಲ್ಲೇ ಇದೆ. ಇಲ್ಲಿ ನಾನು ರೈಟ್ ಹ್ಯಾಂಡಲ್ಲಿ ಇದನ್ನು ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಮೈಸೂರು ಪಾಕ್ ಮಾತ್ರ ಲೋ ಫ್ಲೇಮಲ್ಲೇ ನಾವು ಮಾಡಬೇಕಾಗತ್ತೆ. ನೋಡಿ, ಈಗೆಲ್ಲ ಮಿಕ್ಸ್ ಆಗಿದೆ, ಪೇಸ್ಟ್ ಥರ ಆಗಿದೆ. ಈಗ ಮತ್ತೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ, ಎಣ್ಣೆ ತುಪ್ಪದ ಮಿಶ್ರಣ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಚೊರ್ರಂತ ಸೌಂಡ್ ಬರುತ್ತೆ, ನೊರೆ ಬರುತ್ತೆ. ಈಗ ನೋಡಿ, ಪರ್ಫೆಕ್ಟಾಗಿ ಟೆಕ್ಸ್ಚರು ಸಹ ಚೇಂಜ್ ಆಗಿದೆ. ಲೆಫ್ಟ್ ಹ್ಯಾಂಡಲ್ಲಿ ಎಣ್ಣೆ ಹಾಕ್ತಾ ಇರಬೇಕು, ರೈಟ್ ಹ್ಯಾಂಡಲ್ಲಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಈ ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡಂಗೆ ನಾವು ಸ್ಪೂನಲ್ಲಿ ಎಣ್ಣೆ ಹಾಕ್ತಾನೆ ಇರಬೇಕು. ಮತ್ತೆ ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡಿದೆ, ಹಾಗೆಯೇ 1 ಸ್ಪೂನಷ್ಟು ಎಣ್ಣೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ರೈಟ್ ಹ್ಯಾಂಡಲ್ಲಿ ಇದು ಮಿಕ್ಸ್ ಮಾಡ್ತಾನೇ ಇರಬೇಕು. ಹಾಗಾಗಿ ನಾನು ಮೊದಲೇ ಹೇಳಿದೆ ನಿಮಗೆ, ಒಂದು ಉದ್ದ ಹ್ಯಾಂಡ್ ಇರೋಂಥ ಸ್ಪೂನ್ ತೊಗೊಳ್ಳೋದು ಒಳ್ಳೆಯದು. ಯಾಕೆ ಈ ಥರ ಮಿಕ್ಸ್ ಮಾಡಬೇಕು, ಯಾಕಂದರೆ ಎಣ್ಣೆ ಎಲ್ಲ ಕೈಗೆ ಸಿಡಿಯುವಂಥ ಚಾನ್ಸಸ್ ಜಾಸ್ತಿ. ಹಾಗಾಗಿ ಉದ್ದ ಹ್ಯಾಂಡ್ಲು ಇರೋಂಥ ಸ್ಪೂನ್ ತೊಗೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ನಾನು ಮತ್ತೆ 1 ಸ್ಪೂನ್ ಹಾಕಿದೆ. ಈಗ ಆಲ್ಮೋಸ್ಟ್ ಬರ್ತಾ ಇದೆ, ಆ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಗ್ತಾ ಇದೆ. ನೋಡಿ, ಸೈಡಲ್ಲಿರೋಂಥ ಕಡಲೆ ಹಿಟ್ಟನ್ನೆಲ್ಲ ನೀವು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು.
ಅರ್ಧ ಗಂಟೆಯಲ್ಲಿ ನಾವು ಮೈಸೂರು ಪಾಕನ್ನ ರೆಡಿ ಮಾಡ್ಬೋದು. ತುಂಬಾ ಈಸಿ, ಆದರೆ ಪರ್ಫೆಕ್ಟ್ ಟೈಮಲ್ಲಿ ನಾವು ಇದನ್ನು ಸ್ಟಾಪ್ ಮಾಡಬೇಕು. ಒಂಥರ ಎಳೆ ಎಲ್ಲ ಬರ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇದು ರೆಡಿ ಆಗುತ್ತೆ. ಈಗ ನಾನು ಮತ್ತೆ 1 ಸ್ಪೂನಷ್ಟು ಎಣ್ಣೆ ತುಪ್ಪನ ಸೇರಿಸ್ತಾ ಇದ್ದೀನಿ. ಎಲ್ಲಿವರೆಗೆ ಹಾಕಬೇಕು ಅಂತಂದರೆ ಆ ಕಡಲೆ ಹಿಟ್ಟು ಇನ್ನು ಎಣ್ಣೆನ ಕುಡಿಲೇಬಾರ್ದು, ಅಲ್ಲಿವರೆಗೆ ನಾವು ಎಣ್ಣೆ ಹಾಕ್ತಾನೆ ಇರಬೇಕು. ಯಾವಾಗ ಅದು ಎಣ್ಣೆ ಕುಡಿಯಲ್ಲ ಅನ್ನೋ ಸ್ಟೇಜಲ್ಲಿ ಅದನ್ನು ನಾವು ಗ್ರೀಸ್ ಮಾಡ್ಕೊಂಡಿರೋಂಥ ಟ್ರೇಗೆ ನಾವು ಶಿಫ್ಟ್ ಮಾಡಬೇಕಾಗುತ್ತೆ. ನೋಡಿ ಎಣ್ಣೆ ಎಲ್ಲ ಕಗ್ತಾ ಇದೆ ನೋಡಿ ಕಡಲೆ ಹಿಟ್ಟು. ಇದಕ್ಕಿಂತ ಜಾಸ್ತಿ ಅದು ತೊಗೊಳ್ಳಲ್ಲ. ನಾವು ಮತ್ತೆ ಎಣ್ಣೆ ಹಾಕಿದರೆ ಸೈಡಲ್ಲಿ ನಿಂತ್ಕೊಬಿಡುತ್ತೆ. ನೀವು ನೋಡ್ತಿರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಹಾಗೆ ಬರ್ತಾ ಇದೆ. ಈಗ ಅದು ಅಬ್ಸರ್ವ್ ಮಾಡ್ತಾ ಇಲ್ಲ. ಪರ್ಫೆಕ್ಟಾಗಿ ಟೆಕ್ಸ್ಚರು ಕರೆಕ್ಟಾಗಿದೆ, ಎಣ್ಣೆ ಎಲ್ಲ ಹೊರಗಡೆ ಬಂದಿದೆ. ಇದು ಮತ್ತು ಕರೆಕ್ಟ್ ಟೈಮು. ಈ ಟೈಮ್ನ ಮಿಸ್ ಮಾಡಬೇಡಿ. ಇದೂ ಮಿಸ್ ಮಾಡಿದರೆ ಈಗ ಏನಾಗ್ಬಿಡುತ್ತೆ ಅಂದರೆ ಹುಡುಗುಡಿಯಾಗಿ ಹೋಗ್ಬಿಡುತ್ತೆ. ಈಗ ನಾವು ಗ್ರೀಸ್ ಮಾಡ್ಕೊಂಡಂತಹ ಟ್ರೇಗೆ ನಾವು ಅದನ್ನು ಹಾಕೋಣ. ನೋಡಿ ಎಲ್ಲ ಎಳೆಯಾಗಿದೆ, ಗುಳುಗುಳೆ ಆಗಿದೆ. ಇದು ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಮೈಸೂರು ಪಾಕ್ ರೆಡಿ ಆಗ್ತಾ ಇದೆ. ಈ ಟೈಮ್ನ ಬಿಟ್ಬಿಟ್ರೆ ಮೈಸೂರು ಪಾಕ್ ಆಗೋದಿಲ್ಲ, ಪುಡಿಯಾಗಿ ಹೋಗ್ಬಿಡುತ್ತೆ. ಇದಕ್ಕಿಂತ ಮುಂಚೆ ಹಾಕ್ಬಿಟ್ರೆ ಅದೊಂಥರ ಬಫಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಮೈಸೂರು ಪಾಕಲ್ಲಿ ಕರೆಕ್ಟ್ ಟೈಮ್ನ ನೋಡಿಕೊಂಡು ನಾವು ಅದನ್ನು ಟ್ರೇಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಈಗ ಟ್ರೇಗೆ ಹಾಕಿದ ಮೇಲೆ ಲೈಟಾಗಿ ಲೆವೆಲ್ ಮಾಡಿ ನೋಡಿ, ಕುದೀತಾ ಇದೆ. ಹೀಟು ತುಂಬಾ ಹೀಟಿದೆ. ಒಳಗಡೆ ಈ ಟ್ರೇ ಒಳಗಡೆ ಹೀಟ್ ಇರುತ್ತೆ ಅಲ್ವಾ, ಹಾಗಾಗಿ ಒಳ್ಳೆ ಕಲರ್ ಬರುತ್ತೆ. ಮೇಲ್ಗಡೆ ಸ್ವಲ್ಪ ಕೂಲ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಲೈಟ್ ಕಲರ್ ಬರುತ್ತೆ, ಮಧ್ಯದಲ್ಲಿ ಬ್ರೌನ್ ಬರುತ್ತೆ. ಅದು ಪರ್ಫೆಕ್ಟ್ ಮೈಸೂರು ಪಾಕ್ ಕಲರು. ಈಗ ನೋಡಿ ಒಂದು ಬೌಲ್ ತೊಗೊಂಡು ಅದನ್ನ ಲೈಟಾಗಿ ಲೆವೆಲ್ ಮಾಡ್ತೀನಿ. ಜಾಸ್ತಿ ಅಮ್ಕೋಕ್ಕೆ ಹೋಗ್ಬಿಡಿ. ಜಾಸ್ತಿ ಅಮ್ಕೋಟ್ರೆ ಏನಾಗ್ಬಿಡುತ್ತೆ ಅಂದರೆ ಒಳಗಡೆ ತೂತ ಎಲ್ಲ ಕ್ಲೋಸ್ ಆಗೋಗ್ಬಿಡುತ್ತೆ. ಅದು ತೂತ ಇರೋದು ಮೈಸೂರು ಪಾಕಿಗೆ ತುಂಬಾ ಒಳ್ಳೆ ಟೆಕ್ಸ್ಚರ್ ಅದು. ಇದನ್ನು ಹಾಗೆ ಒಂದು 5 ನಿಮಿಷ ಆದಮೇಲೆ ಮೇಲ್ಗಡೆ ಮಾತ್ರ ಲೈನ್ನ ಎಳ್ಕೊಳ್ಳಿ. ಈಗ ಡೀಪ್ ಕಟ್ ಮಾಡೋಕ್ಕೆ ಹೋಗಬೇಡಿ. ಒಂದು 5 ಮಿನಿಟ್ಸ್ ಆದಮೇಲೆ ಲೈನ್ ಎಳ್ಕೊಳ್ಳಿ ಪೀಸ್ಗೆ. ಒಂದು 20 ನಿಮಿಷ ಆದಮೇಲೆ ನಾವು ಇದನ್ನು ಡೀಪ್ ಕಟ್ ಮಾಡೋಣ. ಅದಿನ್ನೂ ಒಳಗಡೆ ಹೀಟಲ್ಲಿ ಅದು ಬೇಯ್ತಾ ಇದೆ. ಈಗ 20 ಮಿನಿಟ್ಸ್ ಆದಮೇಲೆ ಇದನ್ನು ಡೀಪ್ ಕಟ್ ಮಾಡೋಣ. ಈಗ ಆಲ್ಮೋಸ್ಟ್ ಆರಿದೆ. ಡೀಪ್ ಕಟ್ ಮಾಡಿಬಿಟ್ಟು ಇದನ್ನು ನಾವು ಟ್ರೇಯಿಂದ ತೆಗಿಬೋದು. ಈಗ ಇದನ್ನು ಮತ್ತೊಂದು ಪ್ಲೇಟ್ಗೆ ಹಾಕ್ಕೊಂಡು ಉಲ್ಟಾ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ತೆಗೆಕ್ಕೆ ಹೋದರೆ ಪುಡಿಯಾಗಿ ಹೋಗ್ಬಿಡುತ್ತೆ. ಹೀಗೆ ಉಲ್ಟಾ ಮಾಡಿಕೊಂಡು ಸ್ವಲ್ಪ ನೈಫಲ್ಲೋ ಸ್ಪೂನಲ್ಲೋ ಸೈಡಿಗೆ ಒಂದು ಸ್ವಲ್ಪ ಲೈಟಾಗಿ ಏಟ್ ಕೊಟ್ಟರೆ ಅದು ಲೂಸ್ ಆಗುತ್ತೆ. ಆಗ ಟ್ರೇಯಿಂದ ಈಸಿಯಾಗಿ ಹೊರಗಡೆ ಬಂದ್ಬಿಡುತ್ತೆ. ನೋಡಿ ಎಷ್ಟು ಟೆಕ್ಸ್ಚರ್ ಎಲ್ಲ ಪರ್ಫೆಕ್ಟಾಗಿ ಮೈಸೂರು ಪಾಕ್ ಬಂದಿದೆ. ಇದು ಟ್ರೆಡಿಷನಲ್ ಮೈಸೂರು ಪಾಕು. ಇನ್ನೊಂದು ಥರ ಮೈಸೂರು ಪಾಕ್ ಮಾಡ್ತಾರೆ, ಅದು ಘೀ ಮೈಸೂರು ಪಾಕು. ಅದು ಬಾಯಲ್ಲಿಟ್ಟರೆ ಕರ್ಗು ಹೋಗ್ಬಿಡುತ್ತೆ, ಬರೀ ತುಪ್ಪದಲ್ಲಿ ಮಾಡೋದು. ಆದರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಟೇಸ್ಟು ತುಂಬಾ ಡಿಫ್ರೆಂಟ್ ಆಗುತ್ತೆ. ಟ್ರೆಡಿಷನಲ್ ಮೈಸೂರು ಪಾಕೆ ಟೇಸ್ಟೇ ಡಿಫ್ರೆಂಟು, ಘೀ ಮೈಸೂರು ಪಾಕೆ ಟೇಸ್ಟೇ ಡಿಫ್ರೆಂಟು. ಕಲರ್ ನೋಡಿ ಒಳಗಡೆ ಬ್ರೌನ್ ಬಂದಿದೆ, ಎಡ್ಜಲ್ಲಿ ಸ್ವಲ್ಪ ಲೈಟ್ ಕಲರ್ ಇದೆ. ಈ ಕಲರ್ ಪರ್ಫೆಕ್ಟ್ ಕಲರು, ಪರ್ಫೆಕ್ಟ್ ಟೆಕ್ಸ್ಚರು ಸಹ ಸೂಪರ್ ಆಗಿರೋ ಟ್ರೆಡಿಷನಲ್ ಮೈಸೂರು ಪಾಕು ರೆಡಿಯಾಗಿದೆ. ತುಂಬ ಟಿಪ್ಸ್ ಹೇಳಿದ್ದೀನಿ, ಎಲ್ಲನೂ ಫಾಲೋ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ ಮೈಸೂರು ಪಾಕಿನ ರೆಸಿಪಿ ಎಷ್ಟು ಈಸಿ ಅಂತ. ನೀವೆಲ್ಲ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ನಿಮ್ಮ ಕಮೆಂಟ್ಸ್ನ ನನಗೆ ದಯವಿಟ್ಟು ತಿಳಿಸಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.